ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಂ ಕೃಷ್ಣಪ್ಪ ಅಸಮಾಧಾನಗೊಂಡಿದ್ರು. ಇದೀಗ ಸಿಎಂ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕೋಪಗೊಂಡ ಶಾಸಕರ ಮನೆಗೆ ಹೋಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಬಳಿಕ ಅವರ ಜೊತೆಗೆ ಮಾತಾಡಿದ್ದಾರೆ. ಯಾವುದೇ ಕೋಪ ಇಲ್ಲ, ಯಾವ ಶಮನವೂ ಇಲ್ಲ, ಎಲ್ಲರ ಮಾತಿಗೆ ಮಾನ್ಯತೆಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. No dissident. Who said dissident? There is no dissident in the Congress party. We have to take care, we have to share, we have to just have workout strategy. That is why we are just speaking. There is no question of any dissident. Where is the dissident? So all are staying intact, sir? Everything is intact. There is no problem. Just everyone, they are all ಎಲಿಜಿಬಲ್ ಲೀಡರ್ಸ್. ಸಿಎಂ ಅವರು ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರಿ ಮಾಡ್ತೀವಿ. ಅವ್ರು ಹೇಳಿದ ಅರ್ಥ ಆಯ್ತು ನನಗೆ. ಅದನ್ನ ನಾನು ಹೇಗ್ ಮಾಡಿಕೊಡ್ತಾರೆ ಅದೆಲ್ಲ ಬೇಡ. ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಮಾಡ್ತೀವಿ ಅಂತ ಹೇಳಿ ಅದೇ ಹೇಳಿದ್ದಾರೆ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿ. ನೀವು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಪಾರ್ಟಿ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಾಡ್ತೀವಿ ಅಂತ ಹೇಳಿ. ಅದೇ ನಮ್ಮ ಹೇಳಿದ್ದು, ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ, ಎಲ್ಲಿ ಮಿಸ್ಟೇಕ್ ಆಯಿತು ಅಂತ. ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಅವಧಿ ಪೂರ್ವ ಪರಿಷತ್ ಸಭಾಪತಿ ಕೆಳಗಿಳಿದ ಅಥವಾ ಕೆಳಗಿಳಿಸಿದ ಉದಾಹರಣೆ ಇಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಮಾಡಿದ್ದು ಸರಿನಾ, ಅಥವಾ ಹೊರಟ್ಟಿಯವರೇ ಹಠ ಹಿಡಿದಿದ್ದಾರಾ? ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನನ್ನ ಮೇಲೆ ಯಾವ ಕಪ್ಪು ಚುಕ್ಕೆನೂ ಇಲ್ಲ, ಯಾವ ತಪ್ಪು ಮಾಡಿಲ್ಲ. ನಾನು ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಕಪ್ಪು ಚುಕ್ಕಿ ಇಟ್ಕೊಂಡಿಲ್ಲ. ನಿಮ್ಗೆಲ್ಲ ಗೊತ್ತೈತಿ. ಅಂತರ ರಾಜೀನಾಮೆ ಕೇಳಿದಾಗ ಮನಸ್ಸಿಗೆ ನೋವು ಅನಿಸ್ತಿದೆ. ಬಹುಮತ ಇದೆ, ಮಾತು ಕೇಳಬೇಕು. 7 ತಾಸು ಕುಂತೀನಿ, 9 ತಾಸು ಕುಂತೀನಿ, ಮತ್ತೆ ನಾನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡೀನಿ. ಈ ನಿಷ್ಠೆಗೆ ಇದೊಂದು ಇದು ಬರಬಾರ್ದಾಗಿತ್ತು ಅನ್ನೋದು ನನ್ನ ನೋವಿದೆ. ಅನಿವಾರ್ಯ, ಏನ್ ಮಾಡಕ್ಕಾಗೋದಿಲ್ಲ. ಅಧಿಕಾರ ಇದ್ದವರು ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳಬೇಕಾದ್ರೆ ನಮ್ ಡ್ಯೂಟಿ ಕೇಳ್ತೀವಿ. ಅದ್ಯಾವಾಗ ನೂತನ ಸಚಿವರ ಹೆಸರಿನ ಪಟ್ಟಿ ಇರೋ ಪತ್ರದ ಕೆಳಭಾಗದಲ್ಲಿ ಸಭಾಪತಿ ಹೆಸರನ್ನೂ ಹಾಕಿ ಎಐಸಿಸಿ ರಾಜ್ಯಕ್ಕೆ ರವಾನಿಸಿತು. ಪರಿಷತ್ ಹಾಲಿ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರಿಸಿಕೊಂಡಿದ್ದಾರೆ, ಅಸಮಾಧಾನಿತರಾಗಿದ್ದಾರೆ. ಅದರ ಭಾಗವೇ ಈ ಮಾತುಗಳು. ತಮ್ಮನ್ನ ಕೆಳಗಿಳಿಸಿ ಹೊಸ ಸ್ಪೀಕರ್ ನೇಮಕಕ್ಕೆ ಪ್ರಯತ್ನಿಸ್ತಾ ಇರೋ ಕಾಂಗ್ರೆಸ್ಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೆಡ್ಡು ಹೊಡೆದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನ್ನ ಬಳಿ ರಾಜೀನಾಮೆ ಕೇಳಿದ್ದಾರೆ, ಆದರೆ ನಾನು ಕೊಡೋದಿಲ್ಲ. ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ತಂದು ಸದನದಲ್ಲಿ ಚರ್ಚೆ ಮಾಡಲಿ. ನನ್ನನ್ನ ಸಭಾಪತಿ ಸ್ಥಾನದಿಂದ ಇಳಿಸೋದಕ್ಕೆ ಕಾರಣ ಏನು ಅನ್ನೋದು ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಅವಿಶ್ವಾಸ ನಿರ್ಣಯ ಮಂಡಿಸುತ್ತೇವೆ ಎಂದ ಹರಿಪ್ರಸಾದ್. ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನ ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಪರಿಷತ್ನಲ್ಲಿ ಈಗ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇದೆ. ಬಹುಮತ ಇರೋ ಪಕ್ಷಕ್ಕೆ ಸಭಾಪತಿ ಆಯ್ಕೆಯಲ್ಲಿ ಮೇಲುಗೈ. ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಸಂಪುಟ ವಿಸ್ತರಣೆ ಸಂಕಟದಷ್ಟೇ ಈ ವಿಚಾರ ಕೂಡ ಚರ್ಚೆಗೆ ಒಳಪಟ್ಟಿದೆ. ಈ ಪರ ವಿರೋಧ ಚರ್ಚೆಯಲ್ಲಿ ಎಂಎಲ್ಸಿ ನಾಗರಾಜ್ ಯಾದವ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಕೊಡಲೇಬೇಕು ಎಂದಿದ್ದಾರೆ. ಆದರೆ ಮತ್ತೊಂದು ಕಡೆ ಹೊರಟ್ಟಿ ಪರ ಸಚಿವ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ನಿಮ್ಮ ಪಕ್ಷಕ್ಕೆ ಮೆಜಾರಿಟಿ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕಲಿಬೇಕು, ಅದು ನೈತಿಕತೆ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನಲಿ ಇವರು ಇಂಡಿಪೆಂಡೆಂಟ್ ಪವರ್, ಯು ಹ್ಯಾವ್ ಟರ್ಮ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇರತಕ್ಕಂಥದ್ದು ಎರಡು ಮಾತಿಲ್ಲ. ಆದ್ರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ನಲ್ಲಿ ಸೂಚನೆ ಕೊಟ್ಟಿರತಕ್ಕಂಥದ್ದು, ನಮ್ಮ ಪಕ್ಷದ ಮೆಜಾರಿಟಿ ಈಗ ಬಂದಿದೆ, ಹಾಗಾಗಿ ನೀವು ರಾಜೀನಾಮೆ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ವಿನಯಪೂರ್ವಕವಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೆ. ಆದ್ರೆ ನಾನು ವಿರೋಧ ಪಕ್ಷಗಳ ಜೊತೆ ಮಾತಾಡ್ಬಿಟ್ಟು ತೀರ್ಮಾನ ಮಾಡ್ತೀನಿ ಅಂದ್ರೆ ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ನೀವು ವಿರೋಧ ಪಕ್ಷಗಳ ಜೊತೆ ಮಾತಾಡಿ ನೀವು ಅಲ್ಲಿ ಜಾಗದಲ್ಲಿ ಕೊಡ್ತೀನಿ ಅನ್ನೋದ್ರೆ ರಾಜಕೀಯ ಮಾಡ್ತಾ ಇದ್ರೆ ಪಕ್ಷಪಾತ ಆಗ್ತದೆ. ಆ ಕಾರಣಕ್ಕಾದ್ರೂ ನೀವು ರಾಜೀನಾಮೆ ಕೊಡಬೇಕು. ಹೊರಟ್ಟಿಯವರು ಬಹಳ ಅನುಭವಿಗಳು, ಹಿರಿಯರು, ಗೌರವಸ್ಥರು. ಅವ್ರು ಕಂಟಿನ್ಯೂ ಆದ್ರೆ ತಪ್ಪೇನಿಲ್ಲ. ಆದ್ರೆ ಬಹುಮತ ಇಲ್ಲ, ಸದಸ್ಯರಿರ್ತಾ ಇರಲಿಲ್ಲ ಅಂದ್ರೆ ನಮ್ಮ ಸರ್ಕಾರ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇಫ್ ದ MLCs ಆರ್ ನಾಟ್ ರೆಡಿ, ಅದಕ್ಕೆ ಅವರು ರಾಜೀನಾಮೆ ಕೊಟ್ರೆ ಅದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಇಲ್ಲ ಅಂದ್ರೆ ತರಬಾರದು.
ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಅವಧಿ ಪೂರ್ವ ಪರಿಷತ್ ಸಭಾಪತಿ ಕೆಳಗಿಳಿಸಿದ ಉದಾಹರಣೆ ಇಲ್ಲ. ಹೈಕಮಾಂಡ್ನಿಂದ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಸರಿನಾ ಅಥವಾ ಹೊರಟ್ಟಿಯವರೇ ಹಠ ಹಿಡಿದಿದ್ದಾರೆ? ಇದಕ್ಕೆಲ್ಲ ಉತ್ತರ ಸಿಗಬೇಕಾಗಿದೆ.